ಇನ್ನು ಮಂಡ್ಯದ ಅಬಕಾರಿ ಕಚೇರಿ ಇದೆಯಲ್ಲ, ಇದು ಸದಾ ಒಂದಿಲ್ಲೊಂದು ವಿವಾದಗಳಿಂದ ಇದ್ದೇ ಇರುತ್ತೆ ಸುದ್ದಿಯಲ್ಲಿ. ಈಗ ನೋಡಿ, ಮಂಡ್ಯದ ಅಬಕಾರಿ ಕಚೇರಿ ಕಾಂಗ್ರೆಸ್ ಕಚೇರಿ ಆಗ್ಬಿಟ್ಟಿದೆಯಂತೆ. ಕೈ ಕಾರ್ಯಕರ್ತರಿಗೆ ಮಾತ್ರ ಸಿಗುತ್ತಂತೆ ಬಾರ್ ಲೈಸೆನ್ಸ್. ಅಲ್ಲಿ ಯಾರೋ ಒಬ್ರು ಹೇಳ್ತಿದ್ರು, ಒಬ್ಬರಿಗೆ 10 ಲೈಸೆನ್ಸ್ ಕೊಟ್ಟಿದ್ದಾರಂತೆ ಕಾಂಗ್ರೆಸ್ನವರಿಗೆ, JDS ಅವರು ಕೊಡಲ್ವಂತೆ. ಎಲ್ಲ ದಾಖಲಾತಿಗಳಿದ್ರು JDSನವರಿಗೆ ಲೈಸೆನ್ಸ್ ಸಿಗ್ತಾ ಇಲ್ಲ. JDS ಕಾರ್ಯಕರ್ತ ಅನ್ನೋ ಕಾರಣಕ್ಕೆ ಅರ್ಜಿಯನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅವ್ರು ಮಾಡ್ತಿರೋ ಆರೋಪ. ಮಂಡ್ಯ ಅಬಕಾರಿ ಇಲಾಖೆ ವಿರುದ್ಧ JDS ಶಾಸಕ ಆರೋಪ ಮಾಡಿದ್ದಾರೆ. ಹೈಕೋರ್ಟ್ ಮೊರೆ ಹೋದರೂ ಪರವಾನಗಿ ನೀಡೋದಕ್ಕೆ ಹಿಂದೇಟಂತೆ. 2 ದಿನಗಳ ಒಳಗೆ ಲೈಸೆನ್ಸ್ ಕೊಡದೇ ಇದ್ದರೆ ಆಡಿಯೋ ಸಹಿತ ದೂರು ಕೊಡ್ತೀವಿ ಅಂತ KR ಪೇಟೆ JDS ಶಾಸಕ HT ಮಂಜು ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದು ತುಂಬ ನಡೀತಾ ಇದೆಯಪ್ಪ, ಕಾಂಗ್ರೆಸ್ಸು JDS ಅಂತ. ಮೊನ್ನೆ ಎಲ್ಲ ಸಚಿವ ವೆಂಕಟೇಶ್ ಅವರು ಕೂಡ ಇದೇ ರೀತಿ ಮಾಡಿದರು. JDSನವ್ರಿಗೆ ಏನು ಕೊಡಬಾರ್ದು, ಕೆಲಸಗಳೆಲ್ಲ ಕಾಂಗ್ರೆಸ್ನವ್ರಿಗೆ ಕೊಡಬೇಕು ಅಂತ. ಇಲ್ಲೂ ಹಾಗೆ ಆಗ್ತಾ ಇದೆ. ಬಾರ್ ಲೈಸೆನ್ಸ್ ಎಲ್ಲ ಕಾಂಗ್ರೆಸ್ನವ್ರಿಗೆ ಹೋಗ್ತಾ ಇದೆಯಂತೆ. JDS ಕಾರ್ಯಕರ್ತರು ಇದನ್ನು ಹಂಗೆ ಹೋಲ್ಡ್ ಮಾಡೋ 8 ತಿಂಗಳು ಅರ್ಜಿನ ತೊಗೊಳ್ಳಿಲ್ಲ. ಅದಾದಮೇಲೆ 26/8/2024 ನಾನು ಆನ್ಲೈನಲ್ಲಿ ಅರ್ಜಿನ ಹಾಕ್ಬಿಟ್ಟು ನಂದು ಎಲ್ಲ ನಿಯಮಾನುಸಾರವಾಗಿದೆ, ಪಂಚಾಯತಿಯಿಂದ PWDಯಿಂದ ಮತ್ತು ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಂದ ನನಗೆ NOC ಇದೆ, ನಾನು ಲೈಸೆನ್ಸ್ನ ತೊಗೊಳ್ಳಿ ಅಂತ ಆನ್ಲೈನಲ್ಲಿ ಅರ್ಜಿ ಹಾಕ್ತೀನಿ. ನಾನು 26/8/2024 ಅವಾಗ ಖುದ್ದು ಇನ್ಸ್ಪೆಕ್ಟ್ರು ನಮ್ಮ ಸ್ಪಾಟಿಗೆ ಬಂದುಬಿಟ್ಟು ಎಲ್ಲ ಸ್ಥಳ ಮಹಾಜರು ಮಾಡಿಬಿಟ್ಟು ಇದು CL7 ಅನ್ನೋದು ಮಂಜೂರು ಮಾಡೋದಕ್ಕೆ ಸೂಕ್ತವಾದ ಸ್ಥಳ ಅಂತ ಶಿಫಾರಸು ಮಾಡಿಬಿಟ್ಟು DC ಅವರಿಗೆ ಸೂಪರ್ಡೆಂಟ್ ಮುಖಾಂತರ ರಿಪೋರ್ಟ್ ಹಾಕ್ತಾರೆ. ಇಲ್ಲೆಲ್ಲ ನೀನು JDS ಕಾರ್ಯಕರ್ತ ಆದರೆ ನಿನಗೆ ಅವಕಾಶ ಆಗಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಹಂಗಾರೆ JDS ಕಾರ್ಯಕರ್ತರು ವ್ಯವಹಾರ ಮಾಡೋಂಗಿಲ್ವಾ? ಕೊಡ್ತಾರೆ. ಒಬ್ಬೊಬ್ಬರಿಗೆ 10 ಲೈಸೆನ್ಸ್ ಕೊಟ್ಟವ್ರೆ ನಮ್ಮ ತಾಲೂಕಲ್ಲೇ. ಕಾಂಗ್ರೆಸ್ ಮುಖಂಡನ ಮಾತು ಕಟ್ಕೊಂಡು ನಾನು ಇವತ್ತು ಅದಕ್ಕೆ ಎಂಡಾಸ್ಮೆಂಟ್ ನೋಟಿಸ್ ಇಶ್ಯೂ ಮಾಡಬೇಕಾದ ಸಂದರ್ಭ ಬಂದಿದ್ದೆ. ಆದರೆ ನನಗೆ ಮನಸ್ಸಿಲ್ಲ, ಆದರೂ ಸಹ ಇಶ್ಯೂ ಮಾಡ್ತಾ ಇದ್ದೀನಿ. ನಾನು ರಾಜ್ಯದಲ್ಲಿ ಎಲ್ಲ ಕಡೆ ಕೆಲಸ ಮಾಡ್ತೀನಿ, ಇಂಥ ಕೆಟ್ಟ ಕೆಲಸ ಯಾವಾಗಲೂ ಮಾಡಿಲ್ಲ ಅನ್ನೋ ಮಾತನ್ನು ಮಾತಾಡಿದ್ದಾರೆ. ಅದು ಸಹ ಇವತ್ತು ದಾಖಲೆಗಳಿದೆ, ಸಂಬಂಧಪಟ್ಟ ದಾಖಲೆಗಳು ನಮ್ಗೆ ಬಿಡುಗಡೆ ಮಾಡ್ತೀವಿ. ಇಂಥ ಕೆಟ್ಟ ವ್ಯವಸ್ಥೆ ಯಾಕೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿಗ್ ರೋಹಿತ್ ಅವರಿಂದ ಪಡೆಯೋಣ. ರೋಹಿತ್, ಇದು ತುಂಬ ಜಿಲ್ಲೆಗಳಲ್ಲಿ ಈ ಆರೋಪ ಕೇಳಿಬರ್ತಾ ಇದೆ. ಎಲ್ಲ ಟೆಂಡರು, ಕೆಲಸ, ಕಾಮಗಾರಿ ಕಾಂಗ್ರೆಸ್ನವ್ರಿಗೆ ಹೋಗಬೇಕು, ಬೇರೆ ಪಕ್ಷದವ್ರಿಗೆ ಹೋಗಬಾರ್ದು ಅಂತ. ಅದು ಮಂಡ್ಯದಲ್ಲಿ ಇತ್ತೀಚೆಗೆ ವಿಪರೀತವಾಗ್ತಾ ಇದೆ. ಖಂಡಿತ ಅರವಿಂದ್, ಈ ವಿಚಾರದಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗಿರುವಂಥದ್ದು. ನಿಟ್ಟಿನಲ್ಲಿ ಕಾಂಗ್ರೆಸ್ ಮತ್ತು JDS ಭೇದ ಭಾವಗಳು ಆಗ್ತಾ ಇದೆ ಅಂತೇಳಿ ಕೂಡ ಸರ್ಕಾರಿ ಕಚೇರಿಗಳಲ್ಲಿ ಹಲವು ದಿನಗಳಿಂದ ಆರೋಪಗಳು ಕೇಳಿ ಬರ್ತಾ ಇತ್ತು. ಆದರೆ ಇದೀಗ ಬಾರ್ ಲೈಸೆನ್ಸ್ ಪಡೆಯೋ ನಿಟ್ಟಿನಲ್ಲಿ ಕೂಡ JDS ಕಾರ್ಯಕರ್ತರಿಗೆ ನಾವು ಕೊಡಲ್ಲ ಅಂತ ಹೇಳೋ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳು ವರ್ತನೆ ಮಾಡ್ತಾ ಇದ್ದಾರೆ ಅಂತೇಳಿ ಕೂಡ ಸ್ವತಃ ಬಾರ್ ಲೈಸೆನ್ಸ್ ತೆಗೆದುಕೊಳ್ಳುವಂಥ ವ್ಯಕ್ತಿ ಜೊತೆಗೆ KR ಪೇಟೆಯ JDS ಶಾಸಕ HT ಮಂಜು ಅವರು ಗಂಭೀರವಾದಂಥ ಆರೋಪ ಮಾಡಿರುವಂಥದ್ದು. ಸೋಮನಹಳ್ಳಿ ಬಳಿ ಸುಂದರ್ ಎಂಬುವರು ತಮ್ಮ ತಂದೆಯ ಹೆಸರಿನಲ್ಲಿ CL7 ಲೈಸೆನ್ಸ್ ಅನ್ನು ಪಡೆದುಕೊಳ್ಳೋ ಎಲ್ಲ ದಾಖಲಾತಿಗಳನ್ನು ಒದಗಿಸಿ ಏನು ಆನ್ಲೈನ್ನಲ್ಲಿ ಅರ್ಜಿ ಹಾಕ್ತಾರೆ. ಇದಾದ ಬಳಿಕವಾಗಿ ರಿಜೆಕ್ಟ್ ಅನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ. ಇದಾದ ಬಳಿಕವಾಗಿ ಸ್ವತಃ ಕೋರ್ಟ್ಗೆ ಹೋಗಿ ಅಲ್ಲಿ ಈ ಒಂದು ವಿಚಾರವಾಗಿ ಕೂಡ ದಾವೆಯನ್ನು ಹೂಡುವಂಥದ್ದು. ಕೋರ್ಟ್ ಸಹ ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಸೂಕ್ತ 4 ವಾರಗಳಲ್ಲಿ ಇವರಿಗೆ ಲೈಸೆನ್ಸ್ ಅನ್ನು ಕೊಡಬೇಕು ಅಂತೇಳಿ ಕೂಡ ಒಂದು ಸೂಚನೆ ನೀಡಿದೆ. ಅದಾದರೂ ಕೂಡ ಲೈಸೆನ್ಸ್ ಅನ್ನು ಕೊಟ್ಟಿಲ್ಲ. ಇದೀಗ HT ಮಂಜು ಅವರು ಕೂಡ ಹೋರಾಟದ ಇದೀಗ ಮೊರೆ ಹೋಗಿರುವಂಥದ್ದು. ಅರವಿಂದ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಇದು ಪಿರಿಯಾಪಟ್ಟಣ, ಹುಣಸೂರು, ಮಂಡ್ಯ, ಚಾಮರಾಜನಗರ ಈ ಭಾಗದಲ್ಲಂತೂ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಮಂತ್ರಿಗಳೇ ಫೋನ್ ಮಾಡ್ತಾರೆ, ಕಾಂಗ್ರೆಸ್ ಬಿಟ್ಟು ಬೇರೆಯವ್ರು ಯಾರಿಗೂ ಕೊಡಬೇಡಿ, ಕಾರ್ಯಕರ್ತರಿಗೆ ಎಲ್ಲ ಹೋಗಬೇಕು ಅಂತಂದ್ಬಿಟ್ಟು. ಯಾರಾದರೂ ಕೋರ್ಟ್ಗೆ ಹೋಗ್ಬಿಟ್ಟು ಒಂದಷ್ಟು ಇದ್ರ ಬಗ್ಗೆ ಕೋರ್ಟ್ ಗಮನಕ್ಕೆ ತರಬೇಕು. ಎಲ್ಲವೂ ಇದ್ದು ಕೂಡ JDS ಕಾರ್ಯಕರ್ತನ ಕಾರಣಕ್ಕೋಸ್ಕರ ಲೈಸೆನ್ಸ್ ಕೊಡಲ್ಲ ಅನ್ನೋದಕ್ಕೆ ಬರಲ್ಲ. ಕಾನೂನು ಹೋರಾಟವನ್ನು ಮಾಡಬೇಕಾಗತ್ತೆ.